महादेव नमः पार्वती पते हर महादेव गुरु जय शंकर शिवाचार्य महाराज की जय। ಗುಟ್ಕಾ ನಿಷೇಧ ಮಾಡಿ ರಾಜ್ಯ ಸರ್ಕಾರಕ್ಕೆ, ಗುಟ್ಕಾ ನಿಷೇಧ ಮಾಡಿ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಬಿಟ್ಟ ರಾಜ್ಯ ಸರ್ಕಾರಕ್ಕೆ ರಾತ್ರೋರಾತ್ರಿ ಕದ್ದು ಮುಚ್ಚಿ ಭದ್ರಾ ಜಲಾಶಯದ ನೀರನ್ನು ಅಪ್ಪ ಕೊಟ್ಟ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ 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 ಬೆಳೆಗಾರರ ಹೋರಾಟಕ್ಕೆ ಗುಟ್ಕಾ ನಿಷೇಧ ಮಾಡಿದ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ, ಕೆರೆಗಳನ್ನು ತುಂಬಿಸಿದ ರಾಜ್ಯ ಸರ್ಕಾರಕ್ಕೆ, ಕೆರೆಗಳನ್ನು ತುಂಬಿಸಿದ ರಾಜ್ಯ ಸರ್ಕಾರಕ್ಕೆ ಕೆಲವೇ ಕ್ಷಣಗಳಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆರೋಗ್ಯ ಸಚಿವರು ಯುಟಿ ಖಾದರ್ ಅವರು ಕೆಲವೇ ಸೆಕೆಂಡ್ಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಗುಟ್ಕಾ ನಿಷೇಧ ಹಿಂಪಡೆಯಲ್ಲ ಅಂತ ಹೇಳಿದ್ರು. ಮಾನ್ಯ ಆರೋಗ್ಯ ಸಚಿವರೇ, ಇವ್ರು ಹೇಳ್ತಾರೆ ನಾವು ಸವಾಲ್ ಹಾಕ್ತೀವಿ, ಇಲ್ಲ ನಿಕೋಟಿನ್ ಇದೆ ಅಂತ ಹೇಳ್ತಾರೆ. ಮಿಸ್ಟರ್ ಯುಟಿ ಖಾದರ್, ನಿನಗೆ ರೈತರ ಬಗ್ಗೆ ಕಾಳಜಿ ಇದೆಯಾ? ಕಣಕಳಿದೆಯಾ? ರೈತರಿಗೆ ಏನ್ ಗೊತ್ತಿದೆಯಾ? ಶೇಂಗಾ ಎಲ್ಲಿ ಬರುತ್ತೆ, ಭತ್ತ ಎಲ್ಲಿ ಬರುತ್ತೆ, ತೆಂಗಿನಕಾಯಿ ಎಲ್ಲಿ ಬರುತ್ತೆ, ಅಡಿಕೆಗೆ ಎಲ್ಲಿ ಬರುತ್ತೆ ಗೊತ್ತಿದೆ? ಯುಟಿ ಖಾದರ್ ಆರೋಗ್ಯ ಹಾನಿಕರ ಅಂತ ಹೇಳ್ತಿಲ್ಲ. ನಿಮಗೆ ಸೂಟ್ ಗ್ಯಾಸ್ ಬಂದಿಲ್ವಾ ಗುಟ್ಕಾ ಕಂಪನಿಗಳಿಂದ? ನಿಮಗೆ ಸೂಟ್ ಗ್ಯಾಸ್ ಬಂದಿಲ್ಲ, ಆಯ್ತು ನಿಕೋಟಿನ್ ಅಂತ ಹೇಳ್ತಿಲ್ಲ. ಸಿಗರೇಟ್ ಅಲ್ಲಿ ಸಿಗರೇಟ್ ಸೇದು ನೇರವಾಗಿ ಲಂಗ್ಸಿಗೆ ಎಫೆಕ್ಟ್ ಆಗುತ್ತೆ. ನಾವು ನಿಮಗೆ ಸವಾಲ್ ಹಾಕ್ತೀವಿ, ನಿಷೇಧ ಮಾಡಿ, ಸಿಗರೇಟ್ ನಿಷೇಧ ಮಾಡಿ. ನಿಮಗೆ ತಾಕತ್ತಿದ್ರೆ ಸಿಗರೇಟ್ ಕಂಪನಿಯವರು ನಿಮಗೆ ಕೋಟ್ಯಾಂತರ ರೂಪಾಯಿ, 100 ಕೋಟಿ ಹಣವನ್ನು ಕೊಡ್ತಾರೆ. ಅದಕ್ಕೋಸ್ಕರ ನೀವು ಸಿಗರೇಟ್ ನಿಷೇಧ ಮಾಡಲ್ಲ ಅಂತ ಹೇಳ್ತೀರಾ? ಮಿಸ್ಟರ್ ಯುಟಿ ಖಾದರ್ ಅವರೇ, ಸಿಗರೇಟ್ ನಿಷೇಧ ಮಾಡಿ ಮತ್ತು ಲಿಕ್ಕರ್ನಲ್ಲಿ ಮದ್ಯ ಸೇವನೆ ಹಾನಿಕರ ಅಂತ ಹೇಳ್ತಾರೆ. ಮದ್ಯ ಸೇವನೆಯಲ್ಲಿ ಆಲ್ಕೋಹಾಲ್ 45, 46, 47% ಇದೆ. ನೀವು ಲಿಕ್ಕರ್ ಬ್ಯಾನ್ ಮಾಡಿ, ನಿಮಗೆ ಇಚ್ಛಾಶಕ್ತಿ ಇದ್ರೆ ಇವತ್ತು ರೈತರಿಗೆ ಮೋಸ ಮಾಡಿ ಅಡಿಕೆ ಬೆಳೆಗೆ ಅನ್ಯಾಯ ಮಾಡ್ತಿಲ್ಲ. ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ. 3 ದಿನಗಳ ಕಾಲ ಪಾದಯಾತ್ರೆ ಇರುತ್ತೆ. ಇದ್ರ ಜೊತೆಗೆ ಅರಕ್ಷಣ ಅಧಿಕಾರ ನಾಳೆ ಎಲ್ಲ ಒಂದೇ. ರಾತ್ರೋರಾತ್ರಿ ಹಬ್ಬ ಬಂದಿದೆ. ಈ ಸರ್ಕಾರ ಕಳ್ಳ ಸರ್ಕಾರ, ಕದ್ದು ಮುಚ್ಚಿ ರಾತ್ರೋರಾತ್ರಿ ಭದ್ರಾ ಜಲಾಶಯದಿಂದ
3 TMC ನೀರು ಕೊಡೋದು ಏನು ಹಿರಿಯ ಚುನಾವಣೆ ಬರ್ತಂತೇಳಿ ರಾತ್ರಿ ಭದ್ರಾದಿಂದ ಅಪ್ಪರ ಭದ್ರಕ್ಕೆ ನೀರು ಬಿಡ್ತೀವಿ. ಹೊನ್ನಾಳಿ ಡ್ಯಾಮ್ ತಾಲೂಕಿನ ಕೆರೆ ತುಂಬಿಸೋದಕ್ಕೆ ನಮ್ಮ ನಾಯಕರು ಯಡಿಯೂರಪ್ಪನವರು ನಮ್ಮ ಸರ್ಕಾರಕ್ಕೆ 519 ಕೋಟಿ ಕೊಡಿದ್ರು. ಈ ಕೆರೆ ತುಂಬಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ₹1 ಬಿಡುಗಡೆ ಮಾಡಿಲ್ಲ. ನವಾದ ಹಣವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಸಚಿವ ಸ್ಥಾನ ತ್ಯಾಗ ಮಾಡಿ 519 ಕೋಟಿ ಮಂಜೂರು ಮಾಡಿಸಿದ್ರಿ. ಇದರಲ್ಲಿ ಈ ಶಾಸಕರ ಪಾತ್ರ ಏನಿಲ್ಲ. ಏನು ಶಾಸಕರು ಅಂತ ರಚಿಸುವುದಿಲ್ಲ. ಇಲ್ಲ ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ. ಏನು ಸ್ವಾಮಿ ಶಾಸಕರೇ, ಎಲ್ಲಿ ನೀವೇನ್ ಮಾಡಿದ್ರಿ? ಯಾವ ಕೊನೆಯಲ್ಲಿ ಕುಡಿಯ ನೀರು ನಮ್ಮ ಯೋಜನೆ ಕುಂಕೋದಾದ್ರೆ ಏನಿದ್ರೆ ಅಂತ ರಚಿಸುವುದು. ಈ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿಲ್ಲ. ಶಾಸಕರ ಪಾತ್ರ ಏನಿಲ್ಲ. ಇವತ್ತು ಈ ಸರ್ಕಾರಕ್ಕೆಲ್ಲ ಪಾಠ ಕಲಿಸ್ಬೇಕಂತ ಹೇಳಿ ಹೊನ್ನಾಳಿಯಿಂದ ಪಾದಯಾತ್ರೆ ಹೊರಟಿದ್ದೀವಿ. ಒಂದು ಅಡಿಕೆ ಬೆಳೆಗಾರರು ಇವತ್ತು ಗುಟ್ಕಾ ನಿಷೇಧ ಅಂತ ಹೇಳಿದರೆ ಅಡಿಕೆಯನ್ನು ಯಾರು ಕೇಳಲೇ ಇಲ್ಲ. 44-45 ಸಾವಿರ ಅಡಿಕೆ ಬಂದಿದೆ, ಅಡಿಕೆ ಕೇಳಲೇ ಇಲ್ಲ. ಯಾಕೆ ಯುಜಿ ಖಾದರ್ ಅವರೇ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮಧ್ಯೆ ಏನಾದ್ರು ಸಂಘರ್ಷ ಇದೆಯಾ ಅಥವಾ ಸೂಟಿಗೆ ಬಂದಿಲ್ವಾ? ಇದಕ್ಕೆ ಈ ರಾಜ್ಯದ ಅಡಿಕೆ ಬೆಳೆಗಾರರು ಉತ್ತರ ಕೊಡಬೇಕು. ಮತ್ತು ಅಪ್ಪರ ಭದ್ರ ಯೋಜನೆಗೆ ನಾಳೆಗೆ ಯಡಿಯೂರಪ್ಪನವರು 326 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ರು. ನಾವು ಕಳೆದ 15 ದಿವಸಗಳಿಗೆ ಮುತ್ತಿನಕೊಪ್ಪ ಲಿಫ್ಟ್ ಏನು ಭದ್ರಕ್ಕೆ ನೀರು ಲಿಫ್ಟ್ ಮಾಡಿ ಯೋಜನೆ 326 ಕೋಟಿ ನಾಳೆ ಈಗಾಗಲೇ ಸಂಪೂರ್ಣ ಮುಕ್ತಾಯಿಯಾಗಿದೆ. ನಾವು ನೋಡಿದ್ವಿ, ಅಲ್ಲಿ ಕೇವಲ 30 ಕೋಟಿ ಬಿಡುಗಡೆ ಮಾಡಬೇಕು. ಈ ರಾಜ್ಯ ಸರ್ಕಾರಕ್ಕೆ ನಾವು ಹೇಳಿದ್ವಿ, ಹಿಂದೆ ಷರತ್ತಾಕಿದ್ವಿ, ಅಪ್ಪರ ಭದ್ರದಿಂದ ಅಪ್ಪರ ಭದ್ರಕ್ಕೆ ನೀರು ಬೇಕಂದ್ರೆ ಭದ್ರಾ ಜಲಾಶಯದಿಂದ ಭದ್ರಾ ಜಲಾಶಯ ತುಂಗಾದಿಂದ 17.4 TMC ನೀರು ಕೊಟ್ಟರೆ ಮಾತ್ರ ಅಪ್ಪರ ಭದ್ರಕ್ಕೆ ನೀರು ಕೊಡ್ಬೇಕಂತ ಹೇಳಿದ್ವಿ. ಆದ್ರೆ ನೀವು ಮೊನ್ನೆ ದಿವಸ ರಾತ್ರಿ ಸರ್ಕಾರ ಆದೇಶ ಮಾಡಿದೆ. ಅಲ್ಲಿಯ ಶಾಸಕರ ಒತ್ತಾಯಕ್ಕೆ ಅದು ನಮ್ಮ ದಾವಣಗೆರೆ ಜಿಲ್ಲೆಯ ಶಾಸಕರು ಏನ್ ಮಾಡ್ತಾ ಇದ್ರಿ? ನಾಚಿಕಾಗಲ್ವಾ ಶಾಸಕರುಗಳೇ, ಸಚಿವರುಗಳೇ? ಅಪ್ಪರ ಭದ್ರಕ್ಕೆ ನೀರು ಕೊಟ್ಟಲ್ಲ, ನಮ್ಮ ನೀರು ನಮ್ಮ ಅಕ್ಕ ಭದ್ರ ಅಂತು. ನಮ್ಮದೇ ನೀರನ್ನ ಅಪ್ಪರ ಭದ್ರ ಬಿಡ್ತಾರಂದ್ರೆ ನಾವು ಕೈಗೆ ಬಳೆ ಹಾಕಿಲ್ಲ, ರಕ್ತ ಕ್ರಾಂತಿ ಮಾಡ್ತೀವಿ. ದಾವಣಗೆರೆ ಇವತ್ತು ಪಾದಯಾತ್ರೆ ಮಾಡಿ ಇಡೀ ದಾವಣಗೆರೆ ಹೋರಾಟ ಮಾಡ್ತೀವಿ. AC ಕಚೇರಿ ಮುಖ್ಯ ಆಗ್ತೀವಿ. ಮತ್ತು ಕೆರೆ ತುಂಬಿಸೋದಕ್ಕೆ ನೀರನ್ನ ನಮ್ಮ ಸರ್ಕಾರದಲ್ಲಿ 519 ಕೋಟಿ ಕೊಟ್ಟಿದ್ರು. ಇದುವರೆಗೂ ಕೆರೆ ತುಂಬಿಸಕ್ಕೆ ಸರ್ಕಾರ ಅಧಿಕಾರ ವಿಫಲವಾಗಿದೆ. ಅದರ ವಿರುದ್ಧವಾಗಿ ಇವತ್ತು ಹೊನ್ನಾಳಿ ಹಿಡಿಕೊಂಡಿದ್ದ ನ್ಯಾಮತಿ ತಾಲೂಕಿನ ಅಡಿಕೆ ಬೆಳೆಗಾರರ ಪರವಾಗಿ ಪಾದಯಾತ್ರೆ ಪ್ರಾರಂಭವಾಗಿದೆ. ಇವತ್ತು ಹಳೆಗೊಲ್ಲರಲ್ಲಿ, ಹೊಸಗೊಲ್ಲರಲ್ಲಿ, ಮಾಸಡಿ ಸಭೆಯಲ್ಲಿ ಊಟ ಮಾಡಿ ಹನುಮನಿ ಕ್ರಾಸ್, ಕುನ್ನೂರು ಕೂನೆಯಲ್ಲಿ ವಾಸ್ತವ್ಯ. ನಾಳೆ ಇವತ್ತು ರಾತ್ರಿ ಕೂನೆಯಲ್ಲಿ ವಾಸ್ತವ್ಯ ಮಾಡಿ ನಾಳೆ ಬೆಳಗ್ಗೆ 9 ಗಂಟೆಗೆ ಚೆಂಗಳ್ಳಿ, ಮುತ್ತೇನಹಳ್ಳಿ, ನಾಗರಹಳ್ಳಿ, ಅಲ್ಲಿಂದ ಕನಗೊಂಡಹಳ್ಳಿ, ಆನೇಕಲ್ಲು, ಬೆಳಗುವಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ತೀವಿ. ನಾಳೆ 27ನೇ ತಾರೀಕು 22ನೇ ತಾರೀಕು ಬೆಳಗುವಲ್ಲಿ ಹೊರಟು ಸಿಂಹಗೊಂಡಹಳ್ಳಿಯಿಂದ ದಾವಣಗೆರೆಯಲ್ಲಿ AC ಕಚೇರಿ ಮುಖ್ಯ ಆಗ್ತೀವಿ. ಪುಣ್ಯಾತ್ರೆ ಎಲ್ಲ ಭಾರಿ ಸಮರ್ಪಕವಾಗಿದೆ. ಹೊನ್ನಾಳಿ ತಾಲೂಕಲ್ಲಿ, ಹೊನ್ನಾಳಿ ಕ್ಷೇತ್ರದಲ್ಲಿ ಒಬ್ಬರು ಶಾಸಕರಿಲ್ಲ. ಅರ್ಥಗತಿಗೆ 2 ಶಾಸಕರು. ನಾಚಿಕೆ ಬೇಕಲ್ವಾ? 2 ಶಾಸಕರು. ಅದೇ ಹೊನ್ನಾಳಿ ಆಡಳಿತ ಕೊಡು ನಿಮಗೆ ಯಾರೋ ಮತ್ತೊಬ್ಬರಿಗೆಲ್ಲ ಅಧಿಕಾರ ಕೊಟ್ಟಿದ್ದು. ಆ ಪುಣ್ಯಾತ್ಮತಾನೆ ನಾವು ಮೊನ್ನೆ ಪ್ರತಿಭಟನೆ ಮಾಡುವಾಗ ನನಗೆ ಹಿಂದೆ ಕಾರ್ ಶೇರಿಂದ ಕೇಳು. ನಾನು ಮಂತ್ರಿ ಆಗಿದ್ದೀನಿ, ಮುಖ್ಯಮಂತ್ರಿಗಳು ರಾಜಕೀಯ ಕಾಂಗ್ರೆಸ್ ಇದ್ದೀನಿ. ನೀನು ಯಾವುದೋ ಒಂದು ಕಿತ್ಕೊಂಡು ನಿಗಮಕ್ಕೆ ಅಧ್ಯಕ್ಷರಾಗಿ ನಮ್ಮಿದಿಗೆ ಶೇರನ್ನ ಕೇಳಕ್ಕಿಯ ಮುಖ್ಯಮಂತ್ರಿ ಕುರ್ಚಿನ ಗೊತ್ತು, ನಮಗೆ ವಿಧಾನಸೌಧ ಗೊತ್ತು. ಹುಲ್ಲಿಕಟ್ಟೆ ರೋಡ್ ಪ್ರತಿಭಟನೆ ಮಾಡಿದಾಗ ಏನೇನು ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಸರ್ಕಾರ ಅನೈತಿಕವಾಗಿದೆ.